ಸ್ನೇಹಿತರೆ ನಮಸ್ಕಾರ. ಈ 20ನೇ ಶತಮಾನದಲ್ಲೂ ಭೂತ ಪ್ರೇತಗಳು ಅಂದ್ರೆ ನಂಬ್ತೀರಾ? ಯಾರು ನಿಮ್ಮ ಅಜ್ಜ ಅಜ್ಜಿ ಕಥೆಗಳನ್ನ ಹೇಳ್ತಾ ಇದ್ರು ಗೊತ್ತಾ? ನಾವು ನಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಹಿಂದಿನಿಂದ ಯಾರೋ ಕರೆದಂಗಾಯ್ತು. ಹಿಂತಿರುಗಿ ನೋಡಿದ್ರೆ ಯಾರೂ ಇಲ್ಲ. ಇನ್ನು ಕೆಲವರು ಹೇಳಿರ್ತಾರೆ, ನಮ್ಮ ಜಮೀನಲ್ಲಿ ನಾನು ದೂರದಲ್ಲಿ ಯಾರು ಬಂದಂಗಾಯ್ತು ಅಂತ ಹತ್ರ ಹೋದೆ, ಆದ್ರೆ ಅಲ್ಲಿ ಯಾರು ಮನುಷ್ಯರೇ ಇರಲಿಲ್ಲ. ಇಂಥ ಅದೆಷ್ಟೋ ಕಥೆಗಳನ್ನ ನಾವು ಮಕ್ಕಳಿದ್ದಾಗ ಕೇಳಿರ್ತೀವಿ. ಇನ್ನು ರಾತ್ರಿ ಎಷ್ಟೋ ಸಲ ಸಿನಿಮಾದಲ್ಲಿ ನೋಡಿದಂಥ ಭೂತ ಪ್ರೇತಗಳನ್ನ ನೆನೆಸ್ಕೊಂಡು ಹಾಸಿಗೆ ಚಡ್ಡಿ ಒದ್ದೆ ಆದದ್ದು ಇದೆ. ಇದು ನಿಮಗೆ ನೆನಪು ಬಂದರೂ ಬರ್ಬೋದು. ಭೂತ ಪ್ರೇತಗಳು ಇದಾವೆ ಹಾಗಾದ್ರೆ ಯಾಕೆ ಈ ಹೊತ್ತಿನಲ್ಲಿ ಅಮೆರಿಕದ ವೈಟ್ ಹೌಸ್ ಮತ್ತೆ ಭೂತ ಪ್ರೇತಗಳ ಹೆಸರಿನಲ್ಲಿ ಸುದ್ದಿ ಆಗ್ತಾ ಇದೆ? ಜಗತ್ತನ್ನೇ ಆಳುವಂತ ಅಮೆರಿಕದ ಅಧ್ಯಕ್ಷರ ವೈಟ್ ಹೌಸ್ ನಲ್ಲಿ ಹೊಕ್ಕಿರುವಂತ ಭೂತ ಯಾವುದು ಹಾಗಾದ್ರೆ? ವೈಟ್ ಹೌಸ್ ನಲ್ಲಿರುವಂತ ಭೂತದ ಕತೆ ನಿಜನ ಸುಳ್ಳೋ ಗೊತ್ತಿಲ್ಲ, ಆದ್ರೆ ಅಲ್ಲಿ ಆದಂತ ಅನುಭವಗಳನ್ನ ಅಧ್ಯಕ್ಷರಿಂದ ಹಿಡಿದು ಅಲ್ಲಿ ಕೆಲಸ ಮಾಡುವವರ ತನಕ ಪ್ರತಿಯೊಬ್ಬರು ತಮಗಾದ ಅನುಭವಗಳನ್ನ ಓಪನ್ ಆಗಿನೇ ಹಂಚಿಕೊಂಡಿದ್ದಾರೆ. ಬನ್ನಿ ಹಾಗಾದ್ರೆ ಯಾರದು ಆ ಆತ್ಮ ಅಂತ ಸಂಕ್ಷಿಪ್ತವಾಗಿ ಈ ವಿಡಿಯೋದಲ್ಲಿ ತಿಳಿತಾ ಹೋಗೋಣ. ಹಾಗೇನೆ ಚಾನಲ್ ನೋಡ್ತಿರುವವರು ಹೊಸಬರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊಡೆಯೋದನ್ನು ಕೂಡ ಮರಿಬೇಡಿ. ಅಮೆರಿಕದ 47ನೇ ಅಧ್ಯಕ್ಷರಾಗಿ ಡೊನಾಲ್ಡ್ ಟ್ರಂಪ್ ಆಯ್ಕೆಯಾಗಿದ್ದಾರೆ. ಅಮೆರಿಕದ ಅಧ್ಯಕ್ಷ ಚುನಾವಣೆಯಲ್ಲಿ ಭಾರತೀಯ ಮೂಲದ ಕಮಲ್ ಹ್ಯಾರಿಸ್ ವಿರುದ್ಧ ಡೊನಾಲ್ಡ್ ಟ್ರಂಪ್ ಗೆಲುವು ಸಾಧಿಸಿದ್ದಾರೆ. ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾಯಿತು. ಅಮೆರಿಕದ ಅಧ್ಯಕ್ಷ ಚುನಾವಣೆ ಸಮಯದಲ್ಲಿ ವೈಟ್ ಹೌಸ್ ಮತ್ತೆ ಸುದ್ದಿಯಲ್ಲಿದೆ. ವಿಶ್ವದ ಅತ್ಯಂತ ಶಕ್ತಿಶಾಲಿ ವ್ಯಕ್ತಿ ಕುಳಿತು ಅಧಿಕಾರ ನಡೆಸುವಂತ ವೈಟ್ ಹೌಸ್ ನಲ್ಲಿ ಭೂತ ಇದೆಯಾ? ಹೀಗೊಂದು ಪ್ರಶ್ನೆ ಅನೇಕ ವರ್ಷಗಳಿಂದ ಹರಿದಾಡ್ತಿದೆ. 18ನೇ ಶತಮಾನದಲ್ಲಿ ನಿರ್ಮಿಸಲಾದಂಥ ಶ್ವೇತ ಭವನಕ್ಕೆ ಹಲವು ಅಧ್ಯಕ್ಷರು ಭೇಟಿ ನೀಡಿದಾಯಿತು. ನೀಡಿದವರು ತಮ್ಮ ವಿಭಿನ್ನ ಅನುಭವವನ್ನ ಹಂಚಿಕೊಂಡಿದ್ದಾರೆ. ಶ್ವೇತ ಭವನವನ್ನು ಭೂತದ ಮಹಲ್ ಅಂತಲೂ ಕರೀತಾರೆ. ವೈಟ್ ಹೌಸ್ನಲ್ಲಿ ವಿಚಿತ್ರ ಮತ್ತು ಭಯಾನಕ ಶಬ್ದಗಳು ಕೂಡ ಕೇಳಿ ಬರುತ್ತಂತೆ. ವಾಷಿಂಗ್ಟನ್ ಪೋಸ್ಟ್ ವರದಿಯ ಪ್ರಕಾರ ವೈಟ್ ಹೌಸ್ನಲ್ಲಿ ಅನೇಕ ಭಯ ಹುಟ್ಟಿಸುವಂತ ಘಟನೆಗಳು ಕೂಡ ನಡೆದಿವೆ. ದೇಶದ 3ನೇ ಅಧ್ಯಕ್ಷರಾದಂಥ ಥಾಮಸ್ ಜೆಫರ್ಸನ್ ಕೂಡ ಇದಕ್ಕೆ ನಿಜವಾದ ಸಾಕ್ಷಿಯಾಗಿದ್ದಾರೆ. ಥಾಮಸ್ ಜೆಫರ್ಸನ್ ವೈಟ್ ಹೌಸ್ನ ಸಂಸ್ಥಾಪಕರು. ಹ್ಯಾರಿ ಎಸ್ ಟ್ರೂಮನ್ ಬರೆದ ಪತ್ರದಲ್ಲಿ ಏನಿತ್ತು ಹಾಗಾದ್ರೆ? ಅಧ್ಯಕ್ಷ ಹ್ಯಾರಿ ಎಸ್ ಟ್ರೂಮನ್ ಬರೆದ ಪತ್ರವೊಂದರಲ್ಲಿ ಈ ಬಗ್ಗೆ ಉಲ್ಲೇಖವಿದೆ. ವೈಟ್ ಹೌಸ್ನಲ್ಲಿ ಇರಲು ಅವರು ಭಯ ಪಡ್ತಾ ಇದ್ರು ಎಂಬುದು ಆ ಪತ್ರದಿಂದ ಸ್ಪಷ್ಟವಾಗುತ್ತೆ. ಹ್ಯಾರಿ ಎಸ್ 1946ರಲ್ಲಿ ಈ ರಾಷ್ಟ್ರದ ಅಧ್ಯಕ್ಷರಾಗಿದ್ರು. ಅವರು ತಮ್ಮ ಪತ್ನಿಗೆ ಬರೆದಂತ ಪತ್ರ ಈಗಲೂ ವೈಟ್ ಹೌಸ್ ನ ಲೈಬ್ರರಿ ಮತ್ತು ಮ್ಯೂಸಿಯಂ ನಲ್ಲಿದೆ. ನನಗೆ ಭಯವಾಗ್ತಿತ್ತು. ನಾನು ಬಟ್ಟೆಯನ್ನು ಧರಿಸಿ ಎಲ್ಲಾ ಕಡೆ ಹುಡುಕಾಟ ನಡೆಸಿದೆ. ನಿನ್ನ ಬೆಡ್ರೂಮ್ ಕೂಡ ಹೋಗಿ ಬಂದೆ, ಆದ್ರೆ ಅಲ್ಲಿ ಯಾರೂ ಇರಲಿಲ್ಲ. ಮತ್ತೆ ನನ್ನ ಬೆಡ್ರೂಮ್ಗೆ ವಾಪಸ್ ಬರುವ ವೇಳೆಗೆ ನಿನ್ನ ಬೆಡ್ರೂಮ್ ಬಳಿ ಹೆಜ್ಜೆ ಗುರುತಿತ್ತು. 1 ಗಂಟೆಗಳ ಕಾಲ ಯಾವುದೇ ಸಿಬ್ಬಂದಿ ಇರಲಿಲ್ಲ ಎಂದು ಆ ಪತ್ರದಲ್ಲಿ ಬರೆದಿದ್ರು. 2018ರಲ್ಲಿ ಮಾಜಿ USA ಅಧ್ಯಕ್ಷ ಜಾರ್ಜ್ ಡಬ್ಲ್ಯೂ ಬುಷ್ ಅವರ ಮಗಳು ಚಿನ್ನ ಮತ್ತು ಬಾರ್ಬರ್ ಅವರಿಗೆ ಲಿಂಕನ್ ಅವರ ಕೊಠಡಿಯಿಂದ ಪಿಯಾನೋ ಸಂಗೀತ ಧ್ವನಿ ಕೇಳಿಸುತ್ತಂತೆ. ಇದನ್ನು ಅವರು ದಿ ಕೆಲ್ಲಿ ಕ್ಲಾಕರ್ಸ್ ನ ಶೋ ನಲ್ಲಿ ಬಹಿರಂಗವಾಗಿ ಹೇಳ್ಕೊಂಡಿದ್ರು. ವೈಟ್ ಹೌಸ್ ನಲ್ಲಿರೋ ಆತ್ಮ ಹಾಗಾದ್ರೆ ಯಾರದು? USA ಟುಡೇ ವೈಟ್ ಹೌಸ್ ನಲ್ಲಿ ಅಬ್ರಹಾಂ ಲಿಂಕನ್ ಆತ್ಮವಿದೆ ಅಂತ ವರದಿ ಮಾಡಿತ್ತು. ಅಬ್ರಹಾಂ ಲಿಂಕನ್ ಅಮೆರಿಕದ 16ನೇ ಅಧ್ಯಕ್ಷರಾಗಿದ್ದರು. ಅಬ್ರಹಾಂ ಲಿಂಕನ್ ಅವರನ್ನು 1865ರಲ್ಲಿ ಹತ್ಯೆ ಮಾಡಲಾಯಿತು. ವೈಟ್ ಹೌಸ್ ನ ಹಳದಿ ಓವಲ್ ರೂಮ್ ಮತ್ತು ಲಿಂಕನ್ ಬೆಡ್ರೂಮ್ ನಲ್ಲಿ ಅವರ ಆತ್ಮ ಈಗಲೂ ಅಲೆದಾಡುತ್ತಿದೆಯಂತೆ. ಜನರು ಇದನ್ನ ಇವಾಗ್ಲೂ ನಂಬ್ತಾರೆ. ಜಾರ್ಜ್ ಬುಷ್ ಮಕ್ಕಳಿಗೂ ಪಿಯಾನೋ ಶಬ್ದ ಕೇಳಿಸಿದ್ದು ಕೂಡ ಇದೇ ಲಿಂಕನ್ ಕೊಠಡಿಯಿಂದ. ಬರೀ ಲಿಂಕನ್ ಆತ್ಮ ಮಾತ್ರ ಅಲ್ಲ, ವೈಟ್ ಹೌಸ್ ನಲ್ಲಿ ಅಮೆರಿಕದ 2ನೇ ಮಹಿಳೆ ಅಬಿಗೈಲ್ ಆಡಮ್ಸ್ ಅವರ ಆತ್ಮ ಕೂಡ ಇಲ್ಲಿ ಇದೆ ಅಂತ ಜನ ನಂಬ್ತಾರೆ. ಅವರ ರೂಮ್ ನಲ್ಲಿ ಒಳ ಉಡುಪುಗಳು ಕೂಡ ಸಿಕ್ಕಿದೆಯಂತೆ.